ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನಾನು ಯಾಕೆ ಸ್ವಲ್ಪ ಲೇಟ್ ಆಯ್ತು ಅಂದರೆ ವಿಡಿಯೋ ಮಾಡೋಕ್ಕೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋದಕ್ಕೆ ಲೇಟ್ ಆಗಿದೆ. ಆದರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಂದೇಶ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡು ಸಂದೇಶ್ ದುಡ್ಡು ಮಾಡಿದಾನು, ಅಥವಾ ಬಡವರಿಗೆ ನ್ಯಾಯವನ್ನು ಕೊಡಿಸಿ ದುಡ್ಡು ಮಾಡ್ಯಾನು, ಅಥವಾ ಸೌಜನ್ಯನ ಹೆಸರನ್ನು ಹೇಳ್ಕೊಂಡು ದುಡ್ಡು ಮಾಡ್ಯಾನು, ನನಗೆ ಗೊತ್ತಿಲ್ಲ. ಆದರೆ ಸಂದೇಶ್ ಮನೆಯನ್ನು ಕಟ್ಟಿದಾನಂತ ಎಲ್ಲರೂ ಗೃಹ ಪ್ರವೇಶಕ್ಕೆ ಬರ್ರಿ, ಆಮೇಲೆ ಊಟ ಮಾಡ್ಕೊಂಡು ಹೋಗ್ರಿ ಅನ್ನೋಕೆ ಸಂದೇಶ್ ನಿನ್ನ ಪ್ರಕಾರ ನಾವು ಏನು ಭಿಕ್ಷುಕರದು ಕಾಣ್ತೇವೆ ನಿನಗೆ. ಆದರೂ ಕೂಡ ಏನಪ್ಪ ಅಂದ್ರೆ ನನಗೆ ಬರೋಕ್ಕಾಗೋದಿಲ್ಲ ನಿನ್ನ ಮನೆಗೆ. ಯಾಕಂದ್ರೆ ನೀನು ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ, ನನ್ನಿಂದ ನ್ಯಾಯ ಸಿಗ್ತದೆ ಅನ್ನೋಂಥ ಎಷ್ಟೋ ಮಾತುಗಳು ನೀನು ಇದ್ದು ಅಲ್ಲ, ಅವೆಲ್ಲ ಎಲ್ಲಿ ಹೋದು ಅನ್ನೋದು ಗೊತ್ತಿಲ್ಲ. ಓಕೆ, ಕೋರ್ಟ್ ಆರ್ಡ್ರ್ ಬಂತು, ಆಮೇಲೆ ನಿನಗೆ ಸ್ಟೇ ಆರ್ಡ್ರ್ ತೊಗೊಂಬಂದಿದ್ದಾರೆ, ನಿನ್ನ ಕೈಲಿ ಆಗ್ತಾ ಇಲ್ಲ, ಒಪ್ಕೊಂಡೆ ನಾನು ಇಲ್ಲ ತಂದು ಹೇಳಂಗಿಲ್ಲ. ಆದರೆ ನೀವೊಂದು ಕೆಲಸ ಮಾಡಬೇಕಾಗಿತ್ತಲ್ಲ, ನಿನ್ನ ಹತ್ರ ಸತ್ಯನ ಆಗಿದ್ರೆ, ನಿನ್ನ ಹತ್ರ ಇರೋ ದಾಖಲೆಗಳು ನಿಜಾನ ಆಗಿದ್ರೆ, ಅದು ಒಂದು ಹೆಣ್ಣು ಮಗಳಿಗಾಗಿ ಅಥವಾ ನಿನ್ನ ಮಗಳಿಗಾಗಿ ಅಂತ ತಿಟ್ಕ, ನಿನ್ನ ಮಗಳಿಗಾಗಿ ನೀನು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೀಯ ಅನ್ನೋದು ನಿನ್ನ ಮನಸ್ಥಿತಿಯಲ್ಲಿ ಏನಾದರೂ ಇದ್ದಿದ್ರೆ ನೀ ಅದನ್ನು ಏನು ಮಾಡ್ತಿದ್ದಪ್ಪ ಅಂದ್ರೆ ಇಡೀ ಕರ್ನಾಟಕದನ್ನು ತೋರಿಸ್ಬಿಡ್ತಿದ್ದಿ. SIT ಕೊಡೋದು ಬೇಡ್ರಿ, ಡೈರೆಕ್ಟ್ ನ್ಯಾಯಾಲಯಕ್ಕೆ ಹೋಗಿ ಕೊಡ್ಬೋದಾಗಿತ್ತಲ್ಲ, ನೀನು ಕೊಡ್ಬೋದಾಗಿತ್ತು ಇಲ್ಲೋ. ಬಟ್ ನೀ ಏನಪ್ಪ ಅಂದ್ರೆ ನಿಶ್ಚಲ್ ಜೈನ್ ಅಮೇರಿಕಕ್ಕೆ ಹೋಗಿಲ್ಲ ಅನ್ನುವ ಎಲ್ಲ ದಾಖಲೆಗಳು ನನ್ನ ಹತ್ರ ಅದಾವ, ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸಿದ್ರೆ ನಾನೇ ಕೊಡಿಸ್ತೀನಿ ಅಂತಂದು ಹೇಳಾಕ್ತಿದ್ದೆಲ್ಲ, ನಿನ್ನ ನಂಬುತ್ತಿದ್ದೆ ನಾನು. ಯಾವಾಗಂದ್ರೆ ಅದು ನಮ್ಮ ತಂದೆ, ನಮ್ಮ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳ್ಕೊಂಡು ಉಪಜೀವನವನ್ನು ನಡೆಸಾಕತ್ತಿದ್ದೆಲ್ಲ, ಆವಾಗ ನಾನು ನಿನ್ನ ನಂಬ್ತಿದ್ನಿ. ಆದರೆ ನೀನು ಯಾವಾಗ ಸೌಜನ್ಯನ ಹೆಸರನ್ನು ಹೇಳ್ಕೊಂಡು ಬಂದು ಆ ಸೌಜನ್ಯ ಮಹಾತಾಯಿ ನಿನಗೇನು ಬಾ ಅಂದಿದ್ಲು, ನಿನಗೆ ಆ ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ನೀ ಬರಬೇಕು, ನಿನ್ನಿಂದ ನ್ಯಾಯ ಸಿಗ್ತದೆ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟನವರು ಶಂಟಾರಕ್ಕದಾರ. ಆಮೇಲೆ ಸೌಜನ್ಯಳ ತಾಯಿ ಎದಕ್ಕದಾಳ ಪಾಪಕ್ಕೆ, ಜಯಂತಿ ಆಗಿರ್ಬೋದು, ಆಮೇಲೆ ಸಮೀರ್ MD ವಿಡಿಯೋ ಮಾಡಿದ್ದ, ಇಡೀ ಕರ್ನಾಟಕದ ಮಹಿಳಾ ಮಣಿಗಳು ಅದಾರ ಅದರಲ್ಲಿ, ಮಹಿಳಾ ಆಯೋಗ ಅದ ಅದರಲ್ಲಿ, ಇಡೀ ಕರ್ನಾಟಕದ ನನ್ನಂಥ ಎಷ್ಟೋ ಯುವಕರು ಅದಾರ ಅದರಲ್ಲಿ, ಎಷ್ಟೋ ಯೂಟ್ಯೂಬರ್ಸ್ಗಳು ಅದಾರ. ಇವರೆಲ್ಲ ಇನ್ನು ಶಂಟಾರಕ್ಕದಾರಲ್ಲಿ. ನಾ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ, ನ್ಯಾಯ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳಾಗ್ತಿದ್ದಲ್ಲ, ಅದಕ್ಕೆ ಹೇಳಾಗ್ತೀನಿ ನಾನು ಶಂಟಾರಕ್ಕದಾರ ಇವ್ರು. ಮತ್ತು ನೀ ಎಲ್ಲಿ ಹೋಗಿಪ್ಪ ನೋಡು ಸಂದೇಶ್, ನೀನು ಒಬ್ಬ ದಲಿತ ವ್ಯಕ್ತಿ ಇರ್ಬೋದು, ಆಮೇಲೆ ನೀನು ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿ ಅನ್ನೋದಕ್ಕೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗೋದು. ಯಾಕಂದ್ರೆ ಇಲ್ಲ, ಅಂಬೇಡ್ಕರ್ ಅವರು ಈ ರೀತಿಯಾಗಿ ಹೇಳಿಲ್ಲ, ಬಟ್ ನೀನು ಆ ರೀತಿಯಾಗಿ ಮಾಡ್ತಾ ಇದೀಯ. ನೀನು ಗೃಹ ಪ್ರವೇಶಕ್ಕೆ ನಾನು ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನಗೊಂದು ಗಿಫ್ಟ್ ಮಾತ್ರ ಕಳಿಸ್ತೀನಿ ನಾನು 100%. ಏನು ಗಿಫ್ಟ್ ಕಳಿಸ್ತೀನಿ ಅಂದ್ರೆ ಸೌಜನ್ಯಳ ಫೋಟೋ ಕಳಿಸ್ತೀನಿ, ಫ್ರಂಟ್ ಸೈಜ್, ಫ್ರಂಟ್ ನಿನ್ನ ಮನೆ ಮುಂದ್ಗಡೆ ಏನಪ್ಪ ಅಂದ್ರೆ ಸೌಜನ್ಯಳ ಫೋಟೋ ಹಚ್ಕೊಂಡು ಬಿಡು. ಯಾಕೆ ಹೇಳ್ತೀನಿ ಕೇಳಿ, ಅವಳಿಂದ ನಾವು ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ನೀನು, ಹೌದಲ್ಲ? ಇಲ್ಲ ಅನ್ನೋದಾದ್ರೆ ವಿಡಿಯೋ ಒಂದು ಮಾಡು, ಹೇಳು ಇಡೀ ಕರ್ನಾಟಕ ಜನತೆಗೆ. ಇಲ್ಲ ನಿನ್ನ ಹತ್ರ ಸಾಕ್ಷಿ ಅದಲ್ಲ, ಅದನ್ನು ತಂದು ನನ್ನ ಕಡೆ ಕೊಡು, ನೋಡೋಣ ಅವನು ಏನಾಗ್ತಿತ್ತು, ಒಂದು ಗಜ್ ನೋಡೇ ಬಿಡ್ತಾನೆ ಅದಕ್ಕೇನೈತಿ. ಅದನ್ನು ಬಿಟ್ಟು ನನ್ನ ಕಡೆ ಅದ ನಿನ್ನ ಕಡೆ ಏನೈತಲ್ಲ ಅದು ನನಗೆ ತಂದು ಕೊಡು. ತಂದು ಕೊಡೋಕೇನು ಸ್ಟೇ ಆರ್ಡ್ರದು ತಂದ್ರೆ ನಿನಗೆ, ನನಗೆ ಅದನ್ನು ಸಾಕ್ಷಿ ನೀ ನನಗೆ ಕೊಡೋದಕ್ಕೆ ಕೋರ್ಟ್ ಬ್ಯಾಡ ಅಂತದ ಏನು, ಅದು ನಿನ್ನ ಆತ್ಮೀಯರು ಅದಾರಲ್ಲ ಧರ್ಮಸ್ಥಳದ ಮಹಾನುಭಾವರು, ಅವ್ರೇನಾದರೂ ಕೊಡಬೇಡ ಅಂತ ಹೇಳ್ಯಾರ? ಇಲ್ಲಲ್ಲ, ಹೌದಲ್ಲ? ನೀ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳಕ್ಕೆ ಹೋಗಬೇಡ ಅಂತಂದ್ರೆ ನಿಂಗೆ ಸ್ಟೇ ತಂದಿದ್ದಾರೆ, ಅದನ್ನು ನೀನು ನನಗೆ ಕೊಡೋಕೆ ಸ್ಟೇ ಅಂತೂ ತಂದಿಲ್ಲಲ್ಲ. ಅದಕ್ಕೆ ನಾನು ನಿನಗೇನು ಹೇಳ್ತೀನಿ ಅಂದ್ರೆ ಸಂದೇಶ್, ಯಾವ ಸೌಜನ್ಯಳ ಹೆಸರನ್ನು ಹೇಳ್ಕೊಂಡು ನೀ ಬಂದಿದ್ದಲ್ಲ, ಅಷ್ಟೇ ಬೇಗ ನೀ ಕಣ್ಮರೆ ಆಗಿಬಿಟ್ಟು. ಕಾರಣ ಏನು ಗೊತ್ತೇನ? ಕಾರಣ ಬೇರೆ ಏನೂ ಅಲ್ಲ, ಸೌಜನ್ಯಳ ಶಾಪ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ 14 ವರ್ಷಗಳಿಂದ ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೋರಾಟ ಮಾಡ್ತಾಯಿದ್ದಾರೆ. ಈಗ ಅವ್ರು ಮುಂಚೂಣಿಯಲ್ಲಿ ಅದಾರ, ಅವ್ರ ಹಿಂದ್ಗಡೆ ಸುಮಾರು ಜನ ಅದಾರ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿಯಾಗಿರ್ತಕ್ಕಂಥ ಗಿರೀಶ್ ಮಟ್ಟನವರು ಕೂಡ ಈಗ ಸದ್ಯಕ್ಕೆ ಏನಪ್ಪ ಅಂದ್ರೆ ಅವರು ಕೂಡ ಆ ಒಂದು ಹೋರಾಟದಲ್ಲಿ ಅದಾರ ಸಂಪೂರ್ಣವಾಗಿ ತಿಳ್ಕೊಂಡು. ನೀ ನಂದು ಎಲ್ಲಿ ಇಡ್ಲಿ, ನಾ ಎಲ್ಲಿ ನೀ ತಳಿಗಾಡ್ಸ್ಲಿತ್ತ ತಿಳ್ಕೊಂಡು ನೀನು ಏನು ಮಾಡಿಬಿಟ್ಟಿದ್ದೀಪ್ಪ ಅಂದ್ರೆ ಅದ್ರಾಗ ಬಂದುಬಿಟ್ಟಿದ್ದಿ. ಆದ್ರೆ ಸೌಜನ್ಯ ಭಾಳ ದೊಡ್ಡ ಶಕ್ತಿ ಇರ್ತಕ್ಕಂಥ ಒಂದು ಅದು ಏನೋ ಅಂತಾರೆ ಅದಕ್ಕೆ ದೇವತೆ ಅವಳು. ಅವಳಿಗೆ ಗೊತ್ತಾಯಿತು ನೀ ಯಾರು ಅನ್ನೋದು. ನಿನ್ನನ್ನು ಆದಷ್ಟು ಬೇಗ ಏನು ಮಾಡಿಬಿಟ್ರಪ್ಪ ಅಂದ್ರೆ ಸೈಡ್ ಔಟ್ ಮಾಡಿಬಿಟ್ಟಳಕ್ಕೆ. ಸಂದೇಶ್
ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಶಿಕ್ಷಣ ಅಂದ್ರೆ ಒಂದು ಹಾಗಲಕಾಯಿ ಥರ ಅದು, ತಿನ್ನೋದಕ್ಕೆ ಕಹಿ ಇರ್ತದೆ, ಆದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊ ಅದನ್ನು ನೀ ಎಷ್ಟು ಪಡ್ಕೊಂಡಿದೆಯೋ ನನಗೆ ಗೊತ್ತಿಲ್ಲ, ನಿನ್ನ ಆರೋಗ್ಯ ಎಷ್ಟು ಮಟ್ಟಿಗೆ ಸರಿ ಅದನೋ ಅದು ಕೂಡ ನನಗೆ ಗೊತ್ತಿಲ್ಲ. ನೀನು ಸೌಜನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಆಶಾ ಭಾವನೆಯಲ್ಲೂ ಕೂಡ ನಾನಿಲ್ಲ. ಆಮೇಲೆ ನೀ ಈ ಹೋರಾಟದಲ್ಲಿ ಬರಬೇಕು, ನಿನ್ನಿಂದಲೇ ಸಿಗಬೇಕು ಅನ್ನೋದು ಕೂಡ ಏನೂ ಇಲ್ಲ. ನೀ ಒಂದು ಸಂಘಟನೆಯನ್ನು ಕಟ್ಕೊಂಡ ಅದರಿಂದ ಎಷ್ಟು ದುಡ್ಡು ಮಾಡಿಯೋ ಏನು ಬಿಟ್ಟಿದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ದಯವಿಟ್ಟು ಒಂದು ಮಾತು ಹೇಳ್ತೀನಲ್ಲ, ಇನ್ನೊಂದು ಸಾರಿ ವಿಡಿಯೋ ಮಾಡು, ಕ್ಷಮೆ ಅಂತ ಕೇಳ್ಕೊ, ತಪ್ಪಾಗ್ಯದ ನಂದ, ಸುಳ್ಳು ಸುದ್ದಿ ಎಬ್ಬಿಸಿದ್ದು ನಾನು, ಸೌಜನ್ಯರಿಗೆ ನನ್ನ ಕೈಯಿಂದ ನ್ಯಾಯ ಕೊಡಿಸೋದಕ್ಕಾಗೋದಿಲ್ಲ ಅಂತ ಹೇಳು. ಓಕೆ, ಎಲ್ಲೋ ಒಂದು ಕಡೆ ಆ ತುಡುಗು ಬೆಕ್ಕ ಹಾಲು ಕುಡಿದು ಹೋಗಿ ಮುಚ್ಚಿಟ್ಕೊಳ್ತೈತಲ್ಲ, ಹಂಗೆ ದಯವಿಟ್ಟು ಕುಂಡಕ್ಕೆ ಹೋಗಬೇಡ ಮಿಸ್ಟರ್ ಸಂದೇಶ್. ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ. ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಆದೇಶವನ್ನು ನೀಡ್ತದೆ. ಅತ್ಯಾಚಾರಿಗಳು 100% ಧರ್ಮಸ್ಥಳದಲ್ಲಿನ ಅದಾರ. ಅದೇ ನನ್ನ ಮನೆಯಾಗೂ ಇಲ್ಲ, ನಿನ್ನ ಮನೆಯಾಗೂ ಇಲ್ಲ ಸಂದೇಶ್. 100% ಧರ್ಮಸ್ಥಳದಲ್ಲಿನ ಅದಾರ. ಅವ್ರು ಸಿಗ್ತಾರ, ಅವ್ರ ಕುಂಡ್ಯಾಗ ಬೆಂಕಿ ಹತ್ತದ. ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಹೇಲ್ ತಿನ್ನೋ ಮೀಡಿಯಾಗಳು ಏನದಾವಲ್ಲ, ಅವು ಕೂಡ ಇವತ್ತಿಲ್ಲ ನಾಳೆ ಹೇಲ್ ತಿನ್ಕೋತಾನೆ ಹೋಗ್ತಾವೆ. ಆಮೇಲೆ ನಿಮ್ಮ ಅಂಥವ್ರು ಏನು ಕೆಲವೊಂದಿಷ್ಟು ಜನ ಬಂದು ಸುಳ್ಳು ಹೇಳ್ಕೊಂಡು ಹೋದ್ರಲ್ಲ, ನೀವು ಕೂಡ ಒಂದು ದಿನ ಏನಪ್ಪ ಅಂದ್ರೆ ಸಂದೇಶ ಆದರೆ ಒಂದು ಮಾತು ಹೇಳ್ತೀನಲ್ಲ, ಈ ನೀ ನಮ್ಮ ವ್ಯಕ್ತಿ ಅಂತ ಹೇಳ್ತೀನಿ ನಿನಗೆ ನಾನು. ನಮ್ಮ ವ್ಯಕ್ತಿ ನೀ ಏನು ದೊಡ್ಡ ಹೋರಾಟಗಾರ ಅಲ್ಲ, ನಿನ್ನಂಥ ಹೋರಾಟಗಾರನ ಭಾಳ ಮಂದಿ ನೋಡೇನು ನಾನು. ಓಕೆ ಸಂದೇಶ್, ನೀ ಏನು ದೊಡ್ಡ ಹೋರಾಟಗಾರ ಅಲ್ಲ, ನೀ ಮಾರಾಟಗಾರ ಇರ್ಬೋದು ಅನ್ನಿಸ್ತದ ನನಗೆ. ಯಾಕಂದ್ರೆ ನೀ ಅಂಬೇಡ್ಕರ್ ವಾದಿ ಆಗಿದ್ದರೆ ಈ ರೀತಿ ಮಾಡ್ತಾ ಇರಲಿಲ್ಲ. ಅದು ಸಂದೇಶ್ ನಿನಗೊಂದು ಮಾತು ಹೇಳ್ತೀನಿ, ನೆನಪಿಟ್ಕೋ ಸಂದೇಶ್. ಅಂಬೇಡ್ಕರ್ ಅವರು ಪ್ರಾಮಾಣಿಕವಾಗಿ ಹೋರಾಟ ಮಾಡೋದಕ್ಕೆ ಹೇಳಿದ್ದಾರೆ ಸಂದೇಶ್, ಹೇಳ್ಯಾರ. ಆದ್ರೆ ನೀನು ಪ್ರಾಮಾಣಿಕ ವ್ಯಕ್ತಿ ಅಲ್ಲ ಸಂದೇಶ್. ನಿನಗೆ ಮತ್ತೊಂದು ಹೇಳ್ತೀನಿ ನಾನು, ನಿನ್ನ ಹತ್ರ ಅದೇನು ಪ್ರೂಫ್ ಅದಲ್ಲ, ಅದನ್ನು ಹೋಗಿ SIT ಅವ್ರ ಹತ್ರ ಕೊಡಲ್ಲ. ಅದು ನಿನ್ನ ಕೈಲಿ ಯಾಕಾಗ್ತಾ ಇಲ್ಲ? ನನ್ನ ಹತ್ರ ಅದ, ಇದು ನಾನು ವಿಡಿಯೋ ಮಾಡೋದಿಲ್ಲ, ಆದರೆ ನನ್ನ ಹತ್ರ ಈ ಪ್ರೂಫ್ ಅದ. ನಿಚ್ಚಲ್ ಅನ್ನೋನು ಬೇರೆ ಅದಾನ, ನಾನಲ್ಲ, ಇವನಲ್ಲ. ಓಕೆ, ಬೇರೆಯವನು ಹೋಗಿದ್ದಾನ, ಡೂಪ್ಲಿಕೇಟ್ ಮಾಡ್ಸ್ಯಾರ. ಇದನ್ನೆಲ್ಲ ಒಂದು ರೀತಿಯಾಗಿ ಹೇಳಲ್ಲ, ಯಾರು ಬೇಡ ಅಂದ್ರೆ ನಿನಗೆ ಹೇಳಬೇಕಲ್ಲ. ಮತ್ತು ಅದನ್ನು ಬಿಟ್ಟು ನೀನು ನಾನು ಕೊಡಿಸ್ತೀನಿ, ನಂದು ಕರಗೈತಿ, ನಾನು ಬಾರಿ ಅದನು, ಮತ್ತು ಉಳ್ಕಿದಾರೆ ಶಂಟಾರಿ ಹಾಕಿದಾರಲ್ಲ ನಾವು. ನಂದು ಬಿಡ ಸಂದೇಶ್. ಗಿರೀಶ್ ಮಟ್ಟಣ್ಣವ್ರು, ಸೌಜನ್ಯ ತಾಯಿ ಕುಸುಮಾವತಿ ಆಗಿರ್ಬೋದು, ಸೌಜನ್ಯ ಮಾವ ಆಗಿರ್ಬೋದು, ಹೌದಲ್ಲ, ಮಹಿಳಾ ಮನೆಗಳಾಗಿರ್ಬೋದು, ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಾಗಿರ್ಬೋದು, ಇವರೆಲ್ಲ ಯಾಕೆ ಅದರ್ಥ ತಿಳ್ಕೊಂಡಿದೆಯಾ ಸಂದೇಶ್? ನಿನ್ನ ಗೃಹ ಪ್ರವೇಶಕ್ಕೆ ನನಗೆ ಬರೋಕ್ಕಂತೂ ಆಗಂಗಿಲ್ಲ. ಓಕೆ, ಬಂದು ನಿನ್ನ ಕಡೆ ಊಟ ಮಾಡೋಷ್ಟು ಯಾವ ಮಗಂದು ಹರಾಮಿ ತಿನ್ನೋ ಮನುಷ್ಯ ನಾ ಅಲ್ಲ. ಓಕೆ, ನೀನು ನನಗೆ ಕರೆದಿಲ್ಲ, ಆದರೂ ಕೂಡ ನಿನಗೆ ಗಿಫ್ಟ್ ಕಳಿಸ್ತೀನಿ ನಾ, ಆದರೂ ಕೂಡ ನಿನಗೆ ಗಿಫ್ಟ್ ಕಳಿಸ್ತೀನಿ, ಸೌಜನ್ಯ ಫೋಟೋ ಕಳಿಸ್ತೀನಿ, ಸರಿಯಾಗಿ ಇಟ್ಕ. ಓಕೆ, ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ